ಶಬಾಸ್. ಸರ್ವ ಜಗತ್ತಿಗೆ ಪೂಜಳಾದೆ ಶತಬಂಧು ಶಂಕರೇಶ್ವರಿ ಸಾಕ್ಷಾತ್ ಅಂಬಾಮೇಶ್ವರಂತ ತಿಳಿಸು ಅನುಭವಿಸು. ಆಯಾಲ ಮಾತಾಯಿ. ಓಂ ದುರ್ಗೆ ಪರಮೇಶ್ವರಿ ಶ್ರೀ ಚಕ್ರಧಾನಿ ಕಾಮರೂಪಿಣಿ ಅಲಂಕಾರಿಣಿ ಆದಿಶಕ್ತಿ ಆದಿ ಭುವನೇಶ್ವರಿ ತ್ರಿಪುರ ಭಯಂಕರ ಲೋಕೇಶ್ವರಿ ಪಾರ್ವತಿ ವಲ್ಲಭಿ ಪಂಚ ಭಗೇಶ್ವರಿ ಚೌಡೇಶ್ವರಿ ಮಾಮುನಿ ರುದ್ರಕಾಳೆ ಅಂಬಾ ಮಹೇಶ್ವರಿ ಪರಾಗ್ ಬಹು ಪರಾಗ್. ಅಂಬಾ ಮಹೇಶ್ವರಿ ಆದ್ರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಕೈಲಾಸ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯ ನಮ್ಮ ಜನನಿ ಜಗದ್ಮೋಹಿನಿ. ಜನನಿ ನಮ್ಮ ಮೇಲ ಮಂದಿರ ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಮ್ಮ ತಾಯಿ. ಅಮರವತಿ ನರ ಗಂಧರ್ವ ಪತಿಯಾದ ಸಚಿಯರು ಭಜಿಸಿದ ಕಾರಣ ಇಲ್ಲಿಗೆ ಬರಣವಾಯ್ತು. ಗಜಕುಟಾರದಿಂದ ಕಡಿದು ಸ್ಥೂಲದಿಂದ ಬಿಗಿದು ಶಬಾಸ್ ತತ್ವವನ್ನು ನಿವಾರಣ ಮಾಡಲು ಇಲ್ಲಿಗೆ ಬರಣವಾಯ್ತು ದೋತ ಮಾತ ಅಂದ್ರೆ ಬಹಳ ಒಳ್ಳೆದೈತಿ. ಇಲ್ಲೇ ಮೊಟ್ ಮಾಡ್ರಿ ತಾಯಿ. ನಮೋ ನಮ ಸ್ವಾಮಿ ತಾ ಬಂದಿದ್ದಾರಯ್ಯೋ. ಶಬಾಸ್ ಪಂಜರದಿಂದೊಡೆಯುವ ಭಾರಿ ಸಿಡಿಲಿನಂತೆ ಸಿಡಿಪಡಿಸುವ ಶಬಾಸ್ ಮೇರುಗರ್ಜನನಾದಕ್ಕೆ ಅಂಜದೆ ಅಳುಕದೆ ಧೀರನಾಗಿ ಗೆಲ್ಲುವ ವೀರಾದಿ ವೀರ ನೀನು ದಾರು ನಿನ್ನ ಹೆಸರೇನು ಹೇಳು. ಆಯಾದ್ರಿ ನೋಡು ನೋಡಲ ಸೇವಕ ಸ್ವಾರಪಾಲಿಕ. ಆ ಏ ದೇವ ನಾನು ದಾರ ಅಂದ್ರೆ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ. ಇಂತ 84 ಲಕ್ಷ ಜೀವರಾಶಿನ ಉದ್ಧಾರ ಮಾಡುವಂತ ಹರಿನಾರಾಯಣ ನಾಂದಿ ಕಮಲದಲ್ಲಿ ಹುಟ್ಟಿರುವಂತ ಸಾರಥ್ಯನಗನ್ನೂರು ದೇವ ದೈಪರ್ವಾವ. ಆ ಹೇ ರಾಜನೇ ಈಗೋ ಎನ್ ರುದ್ರಾಟ ಕೋಪ ಎಂಬ ಒಳಲಾಗಿ ನೀವು ಕಕ್ಕನೆ ಒಗಳಿದ ಮಾತ್ರದಲ್ಲಿ ಸಮುದ್ರಗಳು ತ್ಯಾಗತವಾದವು. ನೋಡ್ರಿ ರಾಜ್ರಿ. ಆ ಹೇ ರಾಜೇಂದ್ರ ಭೂಪತಿ ಈಗೋ ಎನ್ ಉದ್ಘಾಟವಾದ ಬಾಲದಿಂದ ಕಕ್ಕನೆ ಭೂಮಿಗೆ ಅಪ್ಪಳಿಸಿದ್ರೆ ಸೃಷ್ಟಿಯ ಒಡೆದು ಬಾಲವಾದವು. ನೋಡ್ರಿ ರಾಜ್ರಿ. ನೋಡಿನ್ರಿ ರಾಜ್ರಿ. ಜಗತ್ತಿಗೆ ಕಂಪಿಸುವ ಮದ್ದಾನೆಗಳ ಮಸ್ತಕ ಅರಿದು ಶಬಾಸ್ ಅವು ಸಿಟ್ಟಿನಿಂದ ಭೂಮಿಗೆ ಕಡಿಮೆ ಕರ್ರೆಂದು ಸೇರಿಬಿಡುವ ಸಿಂಹ ಮಹಾರಾಜರಂದು ತಿಳಿಯಲ ಸಾರಥಿ ಅದೇ ಜಾಗೃತಿ. ಉಗ್ರ ನರಸಿಂಹಮೂರ್ತಿ ಯಾರು ಏನೋ ಅನ್ಬೇಡ. ಉಗ್ರ ನರಸಿಂಹಮೂರ್ತಿ ಆದ್ರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕಂದು ತಾತ್ಪರ್ಯ ದೇವ ದೈಪರ್ಭಾವ. ಆ ಹೇ ದೇವ ನಮ್ಮ ದೇವ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದರೆ ಹೌದ್ರಿ ದೇವ ಪಂಚಕೋಟಿ ಪಾಲಕಗಳಿಂದ ರತ್ನಧ್ವಜ ಚಕ್ರನಾಮ ವಿಭಕ್ತಲಾದ ಸಹಸ್ರಧ್ವಜ ಆಯುಧಳಾದ ಶತನಿವಸವಾಳ ಚಂದ್ರ ಮೌಲ್ಯ ಭುವನೇಶ್ವರಿ ಎಂಬುವ ಶತಕೋಟಿ ನಾಮಗಳಿಗೆ ಪ್ರಕಟಿಸುವ ಶಬಾಸ್ ಮಂಗಳವಾಗಿ ಶೋಭಿಸುವ ರಾಜ್ಯ ರಾಜೇಶ್ವರಿಯ ಪ್ರಧಾನವಾಗಿ ಪ್ರಕಟಿಸುವ ನಿಮಿತ್ತ ವರ್ಣವಾಯಿತು. ಮಂಡೆಯ ಸಾರಥಿ ಅಂದ್ರೆ ಬಹಳ ಒಳ್ಳೆಯದು. ಇಲ್ಲೇ ಮೂರ್ತಿ ಮಾಡ್ರಿ ದೇವ. ಸಾರಥಿ ಜನನಿ ಎನ್ನ ಭಕ್ತರಾದ ದೇವಿಂದ ಸಚಿಯನ್ನು ಬರು ಮಾಡುವಂತ ಹೇಳೋ ಸಾರಥಿ ಹಾಗೆ ಮಾತಾಯಿ.
ತ್ರಿಪುರಾರಿಯೇ ಶರಣಾದತ್ತ ಜನಕ ಕುಟಿಲೆ ನಮ್ಮ ಪಾದ ಕಮಲಗಳಿಗೆ ಅಭಿನಂದಿಸುವ ತಾಯಿ ಸೌಖ್ಯ ಪ್ರದಾಯಿ. ಹಾಯೇ ಕಂದನಾದ ಇಂದ್ರ ಭೂಪಾಲನೆ ನಿನಗೆ ಜಯವಾಗಲಿ, ಶುಭವಾಗಲಿ, ಕಲ್ಯಾಣವಾಗಲಿ. ಹೇಳು ಹೇಳು ಕಂದಮ್ಮ, ಈ ವೇಳೆಯಲ್ಲಿ ನಿನಗೆ ಬಂದ ಕಷ್ಟದ ಅವಧಿರೋದು ಹೇಳು ಮಗನೇ ಇಂದ್ರ ಭೂಪಾಲನೆ. ಹೇ ಮಹಾತಾಯಿ, ಹೇ ಕಂದ ಇಂದ್ರ ಭೂಪಾಲನೆ, ನಾನೊಂದು ನುಡಿ ಹೇಳುವನು ಚಿತ್ತ ಬಿಟ್ಟು ಲಾಲಿಸುವಂತವರಾಗಿ ಅದೇನಿರುವುದು ಬೇಗನೆ ಹೇಳುವಂತ ಮಗನೇ ಇಂದ್ರ ಭೂಪಾಲನೆ. ಚಂದ್ರಶೇಖರಿಯಾದ ಅಮ್ಮನವರೇ, ಈ ನನ್ನ ಪೂರ್ವಾರ್ಜಿತ ಕರ್ಮದ ಫಲವು ನಾನೇನಂತ ಹೇಳಲಿ. ಹಿಂದಕ್ಕೆ ಮೈಸಾಸೂರನೆಂಬ ಕೂಳನು ಬಹುಪರಿಯನ್ನು ದಾಳಿಯನ್ನಿಟ್ಟು ಗೋಳೆ ಹರಿಸಿದ್ದಕ್ಕೆ ಈ ನಿಮ್ಮ ಪಾದ ಅಂತಃಕರಣದಿಂದ ಸಕಲ ಸೌಭಾಗ್ಯದಿಂದ ಇವತ್ತಿನವರೆಗೆ ಕಾಲ ಕಳೆಯಬೇಕೆಂಬುದರೊಳಗಾಗಿ ಹೇ ಜಗನ್ಮಾತೆ, ಹೇ ಮಗನೇ ಇಂದ್ರ ಭೂಪಾಲನೆ, ಅತಿ ಕಠಿಣ ದಾನವರೆಂದೆನಿಸುವ ತುಂಬರೆಂಬ ದಾನವರು ಎನ್ನ ಅಮರಾವತಿಯನ್ನು ಸೆರೆಸೂರೆ ಒಯ್ದು ಸರ್ವ ಅಧಿಕಾರವೆಲ್ಲ ತಮ್ಮ ಸ್ವಾಧೀನ ಮಾಡಿಕೊಂಡು ಹೇ ಮಾತಾಯಿ, ಹೇ ಮಗನೇ ಇಂದ್ರ ಭೂಪಾಲನೆ, ಸಚಿ ರಂಭೆಯರನ್ನು ಅವಮಾನಗೊಳಿಸಿ ವಿಧವಿಧದಿಂದ ಕಷ್ಟಕ್ಕೆ ಗುರಿ ಮಾಡಿದರು. ಮಾತೆ, ಇದು ಎಂತ ಅಪಘಾತಕ್ಕೆ ಈಡು ಮಾಡಿದಿ. ದಯಾಳು ಕರುಣಾನಿಧಿ ಆ ಕೂಳರನ್ನು ಸಂಹರಿಸಿ ನಮ್ಮನ್ನು ಕಾಯಬೇಕು ತಾಯಿ, ಸೌಖ್ಯ ಪ್ರದಾಯಿ. ನಂದನಾಗಿರಿಯಾದ ಸುರಪತಿ, ನೀನೇನು ಭಯಗೊಳ್ಳಬೇಡ. ಆ ಕಡು ದುರುಳರಾದ ಛೇದಿಸಿ ಸಕಲ ನಿರ್ಜನರಿಗೆ ಅತ್ಯಾನಂದವನ್ನು ಮಾಡಿಸಿ ನಿನಗೆ ಸಕಲ ಗೈಸುವನ ಮಗನೇ ಇಂದ್ರ ಭೂಪಾಲನೆ. ಹೇ ಪಂಚಬ್ರಹ್ಮರನ್ನು ಪಡೆದ ಮಾತೆ, 10 ದಿಕ್ಪಾಲಕರನ್ನು ನಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿಸಿ ನಮಗೆ ಕನಿಷ್ಠ ತರದಿಂದ ಅತಿ ಸಂಕಟವನ್ನು ಮಾಡಿ ಪಟುವರ್ಧನೆಯರನ್ನು ಪರಿಪರಿಂದ ಗೋಳಾಡಿಸಿ
ಆ ಕೂಳ ರೈತರು ಕನಿಷ್ಠ ದರದಿಂದ ಹ, ತಮ್ಮ ಮನಸ್ಸಿಗೆ ಬಂದಂತೆ ನಡೀತಿರುವರು. ಹ, ಆ ನೀಚರಾದ ಸುಂಬ ನಿಸುಂಬರೆಂಬ ದೈತರು ಹ. ನಮ್ಮನ್ನು ನಮ್ಮ ಸ್ಥಳಾಂತರಕ್ಕೆ ಅಪ್ಪಣ್ಣನ್ನು ಕೊಟ್ಟು ನಮ್ಮನ್ನು ಕಾಯಬೇಕು ತಾಯಿ. ಸೌಖ್ಯ ಸುವರ್ಣಪತಿಯಾದ ಇಂದ್ರಭೂಪಾಲನೆ, ನೀನು ಹಲವು ಹಂಬಲಸಿ ಮರಳಿಸಿದ ತುಳುಗವಂ ಬಿಟ್ಟು ನಿಶ್ಚಿಂತನಾಗಿ ಕುಳಿತುಕೊಳ್ಳು ಮಗನೇ ಇಂದ್ರಭೂಪಾಲನೆ. ಹೇ ಹಿಮಕಿರಣಳಾದ ಕೇಳಿ ಹ, ಈ ನಿಮ್ಮ ದಿವ್ಯ ಅಂತ ಪಾದ ಕರುಣೆಯಿಂದ ಹ, ನನಗೆ ಬಂದಂತ ಕಷ್ಟವನ್ನು ಹ. ದೂರ ಮಾಡಿ ಆ ಸುಂಬ ನಿಸುಂಬರೆಂಬ ಪೀಳಿಗೆ ಸಹಿತ ಇಲ್ಲದಂತೆ ಆ ನೀಚರ ಶಿರಗಳನ್ನು ಹರಿದು ನಮ್ಮ ಸ್ಥಳಾಂತರಿಕ ಅಪ್ಪಣೆಯನ್ನು ಕೊಟ್ಟು ನಮ್ಮನ್ನು ಕಾಯಬೇಕು ತಾಯಿ ಜಗನ್ಮಾತೆ. ಹೇ ತಾಯಮ್ಮ, ಹೇ ಎನ್ನ ಕಂದಮ್ಮ, ನಾನೊಂದು ನುಡಿ ಹೇಳುವೆನು, ಚೆನ್ನಾಗಿ ಕೇಳುವಂತ ಕೇಳು ತಾಯಿ. ಅದು ಏನಿರುವುದು ಬೇಗನೆ ಹೇಳುತ್ತಲಾಗಿ ಮಗಳೇ ಸಚಿದೇವಿಯೇ. ಪರದೇವಿಯನ್ನ ತಾಯೇ, ಪರದೇವಿಯನ್ನ ತಾಯೇ, ಲಾಲಿಸೆಯನ್ನ ಪ್ರೇಮದ ನುಡಿ, ಪರದೇವಿಯನ್ನ ತಾಯೇ. ಪರದೇವಿಯನ್ನ ತಾಯೇ, ಪರದೇವಿಯನ್ನ ತಾಯೇ, ಲಾಲಿಸೆಯನ್ನ ಪ್ರೇಮದ ನುಡಿಯೇ, ಪರದೇವಿಯನ್ನ ತಾಯೇ. ಅದು ಏನಿರುವುದು ಬೇಗನೆ ಹೇಳುತ್ತಲಾಗಿ ಮಗಳೇ ಸಚಿದೇವಿಯೇ. ಮಾದೇವಿಯರೇ, ಹ, ಈಗೋ ನಿಮ್ಮ ಪಾದಕ್ಕೆ ಸಾಷ್ಟಾಂಗೈಯನು. ಹ, ಈ ನಿಮ್ಮ ಬಡಲಾಸಿಗಳು ಮಾಡಿದ ಮಾತುಮಯ ಸ್ತುತಿಗೆ ಹ, ತಾವು ಸಾಕ್ಷಾತ್ ಪ್ರತ್ಯಕ್ಷವಾದದ್ದು ನೋಡಬೇಕಾದರೆ ಹ. ನಮ್ಮ ಪೂರ್ವ ಪುಣ್ಯಕ್ಕೆ ಯಾವ ರೀತಿಯಿಂದಲೂ ಕಡಿಮೆ ಇಲ್ಲ ತಾಯಿ. ಹೇ ಎನ್ನ ಹಳೆದಮ್ಮ, ಹೇ ಎನ್ನ ಕಂದಮ್ಮ, ನೀವು ಕಣ್ಣು ಮುಚ್ಚಿದ ಕ್ಷಣವೇ ಈ ಜಗವು ಪ್ರಳಯವಾಗುವುದಮ್ಮ. ನೀವು ಇಂಥ ಮಹಿಮಾನ್ವಿತರಾದ ಮಾದ ದಾಕ್ಷಾಯಿಣಿಯರೇ, ಈಗ ನಮಗೆ ಬಂದಂತ ವಿಪತ್ತನ್ನು ದೂರ ಮಾಡಿ ಹೇ ಎನ್ನ ಹಡೆದಮ್ಮ, ಹೇ ಎನ್ನ ಕಂದಮ್ಮ, ನಮಗೆ ಅಪಮಾನಗೊಳಿಸಿದ ಸುಮ್ಮನೆ ಸುಮ್ಮರೆಂಬ ನೀಚ ರಕ್ಕಸರನ್ನು ಸಂಹರಿಸಿ
ಅವರ ಕುಲಕೋಟಿ ವಂಶವನ್ನು ನಾಶ ಮಾಡಿ ನಮ್ಮ ಸೌಭಾಗ್ಯ ಸ್ಥಿರಗೊಳಿಸಮ್ಮ ಜನನಿ ಸೌಖ್ಯಪ್ರದಾಯಿನಿ. ಕುಮಾರಿಯಾದ ಸಚಿದೇವಿ ಹೇಳಿ ನಿನಗೆ ಕಲ್ಯಾಣವಾಗಲಿ ಜಯವಾಗಲಿ ಹೇಳು ಹೇಳು ಕಂದಮ್ಮ. ಈಗ ಬಂದಿರುವ ಕಷ್ಟ ದಾವದಿರುವುದು ಹೇಳು ಮಗಳೇ ಸಚಿದೇವಿ ಹೇಳಿ. ಹೇ ಭುವನಿ ಭವಾನಿ ಹೇಳಿ ಆ ಸುಮ್ಮನ ಮಾತು ಕೇಳಿ ಚಂಡಮುಂಡರೆಂಬ ರಕ್ಕಸರು ಹೇ ಎನ್ನ ಹಡದಮ್ಮ ಎನ್ನ ಗಂಡನನ್ನು ಹಿಡಿದು ಬಾಯಿಗೆ ಹೊಡೆದು ಬೇವಿನ ಮರಕ್ಕೆ ಬಿಗಿದು ಬಿಸಿ ನೀರನ್ನೆತ್ತಿದರಮ್ಮ. ಬಿಸಿ ನೀರನ್ನೆತ್ತಿದರು. ಇದು ಅಲ್ಲದೆ ಮತ್ತೇನು ಮಾಡಿರುವರು ಕಡುತುರುಳರು. ಹೇ ಎನ್ನ ಹಡೆದಮ್ಮ ಎನ್ನ ಕಂದಮ್ಮ ಚಂಡ ಮುಂಡರೆಂಬ ರಕ್ಕಸರು ರಂಡೆ ಮುಂಡೆ ಎಂದು ಬೈದು ಎಳೆದಾಡಿದರಮ್ಮ. ಹೇ ತಾಯಮ್ಮ ಎನ್ನ ಕಂದಮ್ಮ ಎನ್ನ ಗಂಡನನ್ನು ಹಿಡಿದು ಕೈಗೆ ಜಂಜೂರಿ ಬೇಡಿಯನ್ನು ಜಡಿದು ಬಂದಿ ಕಾಣಿಯಲ್ಲಿ ಹಾಕಿ ಕರ್ಬರರ ಕಾವಲಿಟ್ಟರಮ್ಮ. ಕಾವಲಿಟ್ಟರು. ಹೇ ಎನ್ನ ಹಡೆದಮ್ಮ ಹೇ ಎನ್ನ ಕಂದಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ಅಲಕ್ಷ್ಯದಿಂದ ಸರ್ವ ದೇವತೆಗಳಿಗೆ ಬಾಧಿಸಿದರು ತಾಯಿ. ಸರ್ವ ದೇವತೆಗಳಿಗೂ ಬಾಧಿಸರು. ಹೇ ಎನ್ನ ಹಡೆದಮ್ಮ ಹೇ ಎನ್ನ ಕಂದಮ್ಮ ಆ ರಕ್ಕಸರನ್ನು ಸಂವರಿಸಿ ಸರ್ವರಿಗೆ ಸೆರೆಯಿಂದ ಬಿಟ್ಟು ಕಣ್ಣು ಕಟ್ಟಿ ಕೆಟ್ಟಾರಣ್ಯಕ್ಕೆ ಬಿಟ್ಟರಮ್ಮ. ಕೆಟ್ಟಾರಣ್ಯಕ್ಕೆ ಬಿಟ್ಟರು. ನೋಡು ನೋಡು ಮಾತೆ ಮನಗಳು ಪ್ರೀತಿ. ಸುರಗಂಧರ್ವಿ ನಾಯಕಿಯಾದ ಸಚಿದೇವಿಯೇ ಕೇಳು. ಇನ್ನು ಮೇಲೆ ನಿನ್ನ ಮನಸ್ಸಿನ ಭೀತಿಯನ್ನು ಬಿಟ್ಟು ನಿಶ್ಚಿತರಾಗಿ ಕುಳಿತುಕೊಳ್ಳು ಮಗಳೇ ಸಚಿದೇವಿಯೇ. ಹೇ ಬಂಧು ಶತ ಪುರುಷನ ವೃಂದವನ್ನು ಪರಿಪಾಲಿಸುವ ಚಂದ್ರಧಾರಿಯಳಾದ ಶಾಂಭವಿಯರಿ ಈ ತ್ರಿಭುವನದಲ್ಲಿ ನಿಮ್ಮ ಪಾದ ಜ್ಞಾನ ಪಾರಾಯಣರಾದ ಸತ್ಪುರುಷರಿಗೆ ಸದಾ ನೀಚರಿಂದ ಬಂದ ನಿರಾಸ್ಪದದ ಘೋಷಣೆಗಳು ಒದಗಿರ್ಪ ಕಾಲದಳು ಸಾಕ್ಷಾತ್ ಅವರನ್ನು ಉದ್ಧರಿಸಿ ಸತ್ಕರಿಸಿ ದುರ್ಜನರಿಗೆ ಮಾರ ಮರ್ದನಿಯಳಾದ ಮಾದೇವಿಯರೇ ಈಗ ನಮಗೆ ಬಂದಂತ ವಿಪತ್ತನ್ನು ದೂರ ಮಾಡಿ ನಮ್ಮನ್ನು ಕಾಯಬೇಕು ಶಂಕರಿ ಅಮ್ಮ ಮಹೇಶ್ವರಿ. ಈಗ ಎಲ್ಲ ಕೊಂಬಿನ ಪತಿಯಾದ ಸುಂಬಾಸೂರರ ಮೇಲೆ ಕೋಪವು ಕೇರಿ ಬರುವುದು. ಎನ್ನ ಮೇಲೆ ತಪ್ಪದೆ ಮುಪ್ಪಿನ ಹಾರತಿ ಕರ್ಪೂರಗಳನ್ನು ಕೊಟ್ಟು ತಥಾ ಕಾಲದಲ್ಲಿ ಶಾಕಿನಿ ಡ್ಯಾಂಕಿನರಿಗೆ ಉಣಬಡಿಸಿ ನಿಮಗೆ ಸುಖ ಸಾಮಾನ್ಯ ಕೈಗಳ ಮಗಳೇ ಸಚಿದೇವಿಯೇ.
बंद करो बंद कर ನಮೋ ನಮೋ ನಾರಾಯಣಿ ಧೀರತರದ ಮಾಣಿಕ್ಯದಾರತಿ ಕರ್ಪೂರಾರತಿ ತಪ್ಪದೆ ನಿಮ್ಮ ಪಾದಕ್ಕೆ ಒಪ್ಪಿಸಿದೆವು ಆನಂದದಿಂದ ಸ್ತುತಿಸಿದೆವು ಜಯ ಜಯ ಮಂಗಳಾರತಿ ಬೆಳಗಿದೆ ತಾಯಿ ಜೀವದಿಂದ ನೀತರನ್ನು ಸಂಹರಿಸಿ ಕೇಶವ ಸ್ವರೂಪಿಣಿ ಆದ ಇಂದ್ರನಿಗೆ ಪರಮ ಸಂತೋಷವನ್ನು ಕೊಟ್ಟು ನವರತ್ನದ ಮುಕ್ತಿಕ ಮಣಿಯಾದ ಜಾರೆಯನ್ನು ಸೂಚಿಸಿದರು ಮಾತೆ ನಿನ್ನ ಮೈಮ್ಯವನ್ನು ಹೇಳಲಿಕ್ಕೆ ಆದಿಶೇಷನಿಗೆ ಅದರ ಅಸಡ್ಡವಾಗಿರುವ ತಾಯಿ ಸೌಖ್ಯ ಪ್ರದಾಯಿ नमो 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 ಭೂಮಾತೆ ಕಲ್ಯಾಣವರಿತೆ ಅಗಮಚರಿತೆ ಸ್ತುತಿ ನೀತಿಯಾಯಾತಿಯಳಾದ ಮೂರ್ತಿ ಸಂಪನ್ನಳೆ ಅತಿ ಜಾಗೃತಿಯಿಂದ ಮಾರಿ ರಕ್ಕಸರನ್ನು ಸದೆಬಡಿದು ತೇಜಯ ಕಾಲವನ್ನು ಹೊಡಿ ಪರಬ್ರಹ್ಮ ಮೂರ್ತಿಗಳೆಂದು ಬಿರುದಾಂಕಿತವನ್ನು ವಹಿಸು ನಮ್ಮ ದೇವತಾ ಲೋಕಕ್ಕೆ ಆಶೀರ್ವಾದವನ್ನು ಕೊಡಬೇಕು ಅಂಬಾ ಮಹೇಶ್ವರಿ ಭಕ್ತ ಜನ ಕೈವಾಡಿ ಪಾಲನೆ ಹಾ ನೀನು ನಿನ್ನ ರಂದ ಸತವಾಗಿ ಹಿಮಾದ್ರಿ ಕಲ್ಲರು ಬಹು ಸಂತೋಷದಿಂದ ಇರುವ ತನಾಗ ಮಗನೇ ಹೆಂಗ ಪಾಲನೆ ತಾಯಿ ಆ ಕೂಳ ಮದೊಂದರಾದ ಕರ್ಪೂರ ಸಂವರಿಸುವ ನಿಮಿತ್ತವಾಗಿ ಈ ಹರಣಗಳು ಎನ್ನ ದಿವ್ಯ ಯೌವನವಾದ ಪ್ರತಿರೂಪ ರತಿಯಿಂದ ಅತಿ ಸುಂದರಿಯಾದ ಎನ್ನ ಯೌವನವನ್ನು ಮೋಹನಾಗಿ ರೂಪವಾಗಿ ತಾಳಿ ಬಂದಿರುವೆನು. ಅವನವಳ ಮಾತಾಯಿ ಆ ನೀಚನಾದ ನನಗೆ ಎನ್ನ ಮನ ಹರಿಸಿದಳು ಚಲವು ಕಡಿದು ನೊಳಪಾಚಳ ಬೆಳೆಚೋನ ಸಾರಥಿ ಅತಿ ಜಾಗೃತಿ ಹಾಗೇನಮ್ಮ ತಾಯಿ ನಿಮ್ಮ ಭುಜ ಬಲ ಶೌರ್ಯದಿಂದ ಸೋಪನ ಶ್ರೇಷ್ಠ ಅಮರಾವತಿಗೆ ಪಟ್ಟಂಗಿಯಂಬಗಳಿಸುವೆನು. ಇನ್ಮೇಲೆ ಈಡಿಯೋಳ ನಿಮಗೆ ಯಾರು ಈಡಿದಂತಾಯಿತು. ಹಿಮಾಲಯ ಪರ್ವತಾರಣ ಬೇದಿಗೆ ಹೋಗಿ ಅಲ್ಲಿರುವ ಪುಂಡ ಬೇರುಂಡ ಸಿಂಹಸ್ಯ ಹರಿದದು ಹುಲಿ ಕರಡಿಗಳನ್ನು ಹಿಡಿದೊಡಿದು ನಿಮ್ಮ ತೋಳ ತಿಂಡಿಗಳನ್ನು ತೀರಿಸಿಕೊಂಡು ಬಹು ಜಾಗ್ರತೆಯಿಂದ ಬರುವಂತವರ ಚೆಂಡ ಮುಂಡ
ಮುಖೋ ಹತ್ತಿರದಿ ಹೋಗಿ ವಿಚಾರ ಮಾಡು. ಅರಸಿ ಕಾಣುವುದಿಲ್ಲ ಅಣ್ಣ. ಕೇಳು, ಹಾ ಇಂಥ ಘೋರ ಕಾಲ ನದಿ ಕಾಂತಿಯುಳ್ಳ ರಮಣಿಯನ್ನು ಹಾ ವರ್ಣನೆ ಮಾಡಲಿಕ್ಕೆ ನಾವೇನು ಪಾಮರರೇ? ಶಾಬಾಸ್ ಶಾಬಾಸ್. ಚಲುಕಿಯುಳ್ಳ ಚಂಚಲೆಯನ್ನು ಹಾ ನಾವು ಹುಟ್ಟಲಿಂದ ಕಂಡಿಲ್ಲ. ಇವರನ್ನು ಮಾತಾಡಿಸಲಿಕ್ಕೆ ಹೋದರೆ ಹಾ ಈ ನಮ್ಮ ಚೇತನ ಉಪ್ಪಿಗೆ ಬೀಚಿಕೊಂಡು ಶಾಬಾಸ್ ಶಾಬಾಸ್ ಶಾಬಾಸ್. ಎಲ್ಲಾದರೂ ಮರಿ ಹಾಕುವುದು ಹಾ ತನ್ಮದನ ಬಹು ಜಾಗ್ರತೆಯಿಂದ ಹಾ ಎನ್ನ ಹರಸನಾದ ಸೋಮಸೂರನು ತಿಳಿಸಿದಲ್ಲಿ ಏನಾದರೂ ಉಪಾಯದಿಂದ ಹಾ ಈ ಮೌನಿಯನ್ನು ವಶಪಡಿಸಿಕೊಳ್ಳುತ್ತಾನೆ. ಆಹೇ ಎನ್ನ ತಮ್ಮಯ್ಯನೇ. ತೀರ್ವದಿಂದ ಪಟ್ಟಲಿಕ್ಕೆ ಹಾ ಹಣ ಅವರ ಮುಖಂಡ ಮಹಾರಾಜನೇ, ಇಂದಿನ ದಿವಸ ತಮ್ಮ ಅಪ್ಪಣೆಯ ಪ್ರಕಾರ ಮಂದರ ಪರ್ವತ ಜಲಾಂಗರ ಮಾಧವ ಗಂಧಗಿರಿ ಗವ್ವರ ಕಂದನಗಳನ್ನು ಹೊಕ್ಕು ಹಲವು ಮೃಗಗಳನ್ನು ತೆರೆದು ಬರುತ್ತಿರುವ ಮಾರ್ಗದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಏಕಾಂಗಿಯಾಗಿ ಕನ್ಯಾ ರತ್ನ ಕುಳಿತಿರುವಳು. ಆ ಕನ್ಯೆಯ ರೂಪಲಾವಣ್ಯತೆಗಳು ಈ ತ್ರಿಭುವನದ ಸುಂದರ ವಸ್ತುವಿನ ಸಾರಥ್ಯ. ಬ್ರಹ್ಮನು ತನ್ನ ಸಕಲ ಕೌಶಲವನ್ನು ಮೆಚ್ಚಿ ಮಾಡಿ ಖುಷಿ ಕಲ್ಪಿಸಿದೆ. ಮಹತ್ತರವಾದ ಸುಂದರಿಯನ್ನು ಕೂಡಿಕೊಂಡಿರುವ ಪುಣ್ಯಾತ್ಮರ ನಾವು ಇನ್ನುವರೆಗೂ ಕಾಣೆವು. ಆಹೇ ಎನ್ನ ರಾಜೇಂದ್ರನೇ, ಹಲವು ರತ್ನಗಳು ನಿಮ್ಮ ಸ್ವಾಧೀನವಿರುವವು. ಅವು ಯಾವುವೆಂದರೆ ಕೈಗಳು ಐರಾವತಿ ರತ್ನವಾಗಿರುವುದು, ಹೂಗಳು ಪಾರಿಜಾತವೇ ರತ್ನವಾಗಿರುವುದು, ಕುದುರೆಗಳು ಉಚ್ಚಸ್ವವೇ ರತ್ನವಾಗಿರುವುದು, ಪರಾಕ್ರಮದೊಳ ಧೀರನಾದ ನಿಮ್ಮ ತಮ್ಮ ನಿಶುಂಭರಾಜನೇ ರತ್ನವು ಇತ್ಯಾದಿ ರತ್ನವು ನಿಮ್ಮ ಸ್ವತಂತ್ರವಾಗಿರಲಾಗಿ ಶ್ರೀರತ್ನವು ಇಲ್ಲದಿದ್ದರಿಂದ ಈ ನಿಮ್ಮ ರತ್ನ ಶೋಭಿಸಲಾರದು. ಕಾರಣ ಬಂಗಾರ ಕಾಂತಿಯುಳ್ಳ ಸ್ತ್ರೀಯನ್ನು ನಿಮ್ಮ ಮಂದಿರದೊಳಗೆ ತಂದಿರಿಸೆಯ ಶ್ರೇಷ್ಠ ಸುಂಬಾಸುರನೇ ಬಂದು ನೀನು ಹೇಳುವ ವಾಕ್ಯವು ಖಂಡಿತವಾಗಿರುವ ಗಂಡನೆಂದರಿಸುವ ಅಂದರ ಶ್ರೀರತ್ನವನ್ನು ಒಣನೆನಿಸಿದ್ದಾರೆ. ಭಕ್ತರೇ ಮಜ ಭಕ್ತರೇ, ಸುಂಬಾಸುರ
ಏನೇ ಮಾತಾಡ್ತಾರ ಏನ್ ಮಾತಾಡಬಾರ್ದು ಆ ಕಡೆ ಈ ಕಡೆ ಹರಿಯಾಡತ್ತಾರಲ್ಲ ಯಾರ್ಯವ್ರು ಮಾತಾಡ್ತಾರೆ ಅದ್ಭುತ ಕಡು ಭೀತಿಯಿಂದ ಗಮ್ಯ ಅಮೋಘ ಅಸಾಧ್ಯವಾದ ಗೋಚಾಂಕುರ ಚಡಾಯಿಸುವ ವಿಶ್ರಾಮಣೆಯಿಂದ ಮೇರೆ ಮನಜ ನೀನಿದಾರು ನಿನ್ನ ನಾಮವೇನು ಚೆನ್ನಾಗಿ ಹೇಳಲ ಸೇವಕ ಪಾಲಕ ಮಾತಾಡುವ ತಮ್ಮ ನಾಮಾಂಕಿತ ಶರತ್ಕಾಲದ ಕೋಲು ಮಿಂಚಿನಂತೆ ಜಯಿಸುವ ಎನ್ನ ಚಂದ್ರನ ದಬ್ಬಿಗೆ ಪಟು ಬಿಟ್ಟು ಅಕಾದೇವತ ಕಟ ಪ್ರಕಟಿತ ಮಹಾನರಾಗಿ ಅಕಟ ಕಟ ಎಂದು ಅಡವಿಗೆ ಪಲಾಯನಿಗೈದರು ಆಯೇ ಸೇವಕ ಇದಲ್ಲದೆ ಜಣಕ್ಕೆನ್ನುವ ಎನ್ನ ಕಿರಿಗಜ್ಜೆಗಳ ಕ್ಷಣತ್ಕಾರ ಇಂದಣಿತಮವಾಗಿ ನವೀನಾಂತರವಾದ ನೋಡಿರುವ ವೀರಗಂಟೆಯ ನಾದಕ್ಕೆ ಒತ್ತಾಯಾಂಗದಲ್ಲಿ ಮಾಣಿಕ್ಯವು ಫಣ್ಣು ಫಣ್ಣಾಯಿತು ತಟ್ಟನೆ ಎನ್ನ ಹೊಟ್ಟೆರಪ್ಪ ಸಿಟ್ಟೆಂಬ ಕೆಟ್ಟ ಕಾಳರಾಗ ಸ್ಥಳ ಬಿಟ್ಟು ವಿಷಯಂ ಕಾರಣ ಸಪ್ತ ಸರಿಗಳು ಉಕ್ಕೇರಿದವು ಚಕ್ಕನಿಗೆ ಇಕ್ಕಳದಲ್ಲಿರುವ ದಿಕ್ಪಾಲಕರಲ್ಲಿ ಚಕ್ಕನೆ ತಮ್ಮ ಸ್ಥಳವನ್ನು ಬಿಟ್ಟು ಪಲಾಯನ ಸೂರ್ಯ ನಡೆಸಿದರು ಇಂಥ ಮೀರಿದ ರಾಜರುಗಳ ಸಪ್ಪನಿಸೋರು ಶ್ರೇಷ್ಠ ಸುಂಬಾಸುರನ ಸೇನಾಧಿಪತಿಯಾದ ಸುಪ್ರಿಯನಂದ ಸಾಧ್ಯ ಅತಿ ಜಾಗ್ರತೆ ಆದ್ರೆ ಬಹಳ ಒಳ್ಳೇದಾಯ್ತು ಕೂತಲಿಂತ ಮಂದಿಗೆಲ್ಲ ಆನಂದವಾಯ್ತು ಆ ನಿಮ್ಮ ಮೇಲ ಮಂದಿರನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾಳುವರ ರಾಜ ರವಿ ಕೊಟ್ಟೇಜ ಆ ನಮ್ಮ ಮೇಲ ಮಂದಿರ ಬಿಟ್ಟು ಈ ನಡೆದಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಅದೇ ಕೇಳಿದವ್ರು ಏ ಬುದ್ಧಿ ಇಂದಿನಿಂದ ನಮ್ಮ ಸುಮ್ಮ ಮಹಾರಾಜರು ಎನ್ನ ಕರೆಸಿದ ಕಾರಣವನ್ನು ತಿಳಿದುಕೊಂಡು ಆಜ್ಞೆಯ ಮೇರೆಗೆ ಇಲ್ಲಿಗೆ ಬರಣವಾಯಿತು ಎನ್ನ ದೊರೆಯು ದಹಲಿರೋನು ತೋರಿಸು ಭಕ್ತಿಯನ್ನು ಮಾಡಿ
ಮಹಾರಾಜರು ನಿಮ್ಮ ಬಗಲದಲ್ಲಿದ್ದರು, ಎರಡು ಮಾತನ್ನು ಆಡ್ಕೊಳ್ಳಿ. ತ್ರಿಲೋಕಪರ್ಯದ ಸುಮ್ಮ ಮಹಾರಾಜನೇ ನಿಮಗೆ ವಂದಿಸುವೆನು. ಸಕಲೇಶ್ವರ ನನಗಾಗಲವನಾಗ ಸುಗ್ರೀವನೇ ವ್ಯಕ್ತಿಯಲ್ಲಿ ಮಹಾಸೂರನೇ. ಮಹಾಪ್ರಭು ಎನ್ನ ಕರೆಸಿದ ಕಾರಣವು ದಾವಲದಲ್ಲಿರುವುದು. ಅದರ ಕಾರಣವನ್ನು ತಿಳಿಸು, ಸಂತೋಷಗೊಳಿಸು. ರಾಜ ಸುಗ್ರೀವನೇ ಕೇಳು. ನಿನ್ನೆಯ ದಿವಸ ನಮ್ಮ ವೀರ ಭಟರಾದ ಚಂಡಮುಂಡರನ್ನು ಭೇಟಿಯ ಆಡಲಿಕ್ಕೆ ಹೋದ ಕಾಲದೋಳು ಹಿಮಾಲಯ ಮಹಾದ್ವಾರದೋಳು ಒಬ್ಬಳೇ ದಿವ್ಯ ಸುಂದರವಾದ ನಾಡಿ ರತ್ನವನ್ನು ಕಂಡು ಬಂದಿರುವಂತೆ ಆ ಮಹಾನಿಯಮ್ಮ ತರಬಿತ್ತಿಸಿ ನಿನಗೆ ಕರೆಸಿರುವೆನು. ಬಹು ಜಾಗ್ರತದಿಂದ ಈ ಮಾದರಿಗೆ ಬೀಜವನ್ನು ಗೈದು ಆ ಕಾವಿಡೆ ಮನೆಯಮ್ಮ ಈ ನಮ್ಮ ಸರ್ವ ಸಂಪತ್ತ ಸೌಭಾಗ್ಯದಲ್ಲಿರುವವೆಂದು ನಮ್ಮ ಸಮ್ಮತಪಡಿಸಿ ತತ್ಕಾಲದಲ್ಲಿ ಅನ್ನ ಉನ್ನತ ಮಧ್ಯನಗರಕ್ಕೆ ಕರೆದುಕೊಂಡು ಬರುವಂತವನು ಸುಗ್ರೀವನೇ ಮಹಾಸೂರನೇ. ಸುಮ್ಮ ಮಹಾರಾಜನೇ ತಪ್ಪದೇ ಈ ನಿಮ್ಮ ದಿವ್ಯತರವಾದ ಅಪ್ಪಣೆ ಮೇರೆಗೆ ಆತನೇ ಎನ್ನುಕೊಂಡು ಆಕೆಯ ಅಂತರಾತ್ಮದ ಮರ್ಮವನ್ನು ಮನಗಂಡು ರೀತಿಯಿಂದ ಒಡಂಬಡಿಸಿ ತಡವನ್ನು ಮಾಡದೆ ನಿಮ್ಮನೆಗೆ ಕರೆ ತರುವನು ರಾಜ. ಈ ವೇಳೆಯಲ್ಲಿ ಹಿಮಾಲಯ ಪರ್ವತಕ್ಕೆ ಬಹುತಿರುವುದಿಲ್ಲ ರಥವನ್ನು ಸೂಟಿ ಬಿಡುವಂತ ಸರತಿ ಎಂತ ನಿರ್ಮಲ ಸ್ಥಳವಿದು. ಹಿಮಾಚಲ ಬೆಟ್ಟವು ತಾಳ ಇಂದಳ ತಮಿಳ ಮಾಮರ ಗಿಡಗಳಿಂದ ದಟ್ಟವಾದ ಕೆಟ್ಟರಿನದೋಳು ಜಗಸಿ ಬೆಳಗುವ ಮೋಹರಾಯಳೇ ರೂಪ. ಲೇಖಿ ಲಾವಣ್ಯಗಳನ್ನು ವರ್ಣಿಸಲಕ್ಕೆ ಪಣಿರಾಜನಿಗಾದರೂ ಅಸಾಧ್ಯವಾಗಿರುವುದು. ಇಂಥ ಮಹಿಮಾಕಾರಳಾಗಿ ಸ್ವರ್ಗ ಮೃತ್ಯು ಪಾತಾಳ ಈ ಜಗತ್ತಿಗೂ ಸೂತ್ರಧಾರಳಂತೆ ತೋರುವ ಏಕಾಂಗಿಯಾಗಿರಪ್ಪ ಈ ಪರದೇವೇ ಮುಂದುವರೆ ಮಾತನಾಡಿಸಿ ನೋಡುವೆನು. ಈ ಸ್ತ್ರೀಮಣಿಯೇ ರತ್ನಪ್ರಭಾ ರಂಜಿತಳಾಗಿ ಕುಂಜಗಳ ಮೇಲೆ ನೀನು ಏಕಾಂಗಿಯಾಗಿ ಇಂಥ ದುರ್ಘಟವಾದ ಗಿರಿಕಂದರಗಳಲ್ಲಿ ವಾಸಿಸಿರುವೆ. ನೀನು ಎಳೆಯ ಪ್ರಾಯದವಳಿದ್ದು ಇಂಥ ಕೆಟ್ಟರಣ ಸ್ಥಳದಲ್ಲಿ ಏಕೆ ಸೇರಿಸುವೆ? ನೀನು ದಾರು, ನಿನ್ನ ಹೆಸರೇನು? ನಿನ್ನ ಪಡೆದ ತಂದೆ ತಾಯಿಗಳು ಯಾರು, ಎಲ್ಲಿರೋರು ಹೇಳು. ಮತ್ತು ಸಿಂಹ ಶಾಖಗಳು ಗಂಡ ಬೇರುಂಡ ಮುಂತಾದ ಕೆಟ್ಟ ಮೃಗಗಳು ಇರುವವು. ಈ ಕಾರಣ ದೊಡೆಯೋಳು ಯಾಕೆ ಇರುವೆಂದು ಇದಲ್ಲದೆ ಅತಿ ಭಯಂಕರವಾದ ರೂಪವುಳ್ಳ ರಕ್ಕಸರು ಸದಾ ಬೇಟೆಗೆ ಬರುವರು. ಇಂಥ ಕಠಿಣತರವಾದ ಕಾಡಿನಲ್ಲಿ ನಿರ್ಭೀತಿಯಿಂದ ಒಬ್ಬಳೇ ಕುಳಿತ ಕಾರಣ ಚೆನ್ನಾಗಿ ಹೇಳು ಜನನಿ, ಸರ್ವರಿಗೂ ಮಾನ್ಯನಿ. ನಮ್ಮ ಒಡವೆ ನಿಮಗೆ ಆತಕಬೇಕು ಅಡಿವೆಯ ಮನೆಗಳು ನಾವು ನಿಶ್ಚಲರಾಗಿ ಎಂತ ಕಾಡಿನ ಎನ್ನ ಮನೆಯಂತಿರುವುದು. ಇಲ್ಲಿ ಸಂಚರಿಸುವ ಶಸ್ತ್ರಗಳು ನಮಗೇನು ಮಾಡು, ಮತ್ತು ಕಡು ಭಯಂಕರವಾದ ರಾಕ್ಷಸರು ನಮಗೇನು ಮಾಡುವರು. ನಾನು ಹುಟ್ಟ ಪರದೇಶಿ ಏನು ಕೇಳಲು ನಿನಗೇನು ಪ್ರಯೋಜನ ಆಗಬಹುದು? ಸುಗ್ರೀವನೇ ಉಡನೆ ಉಡನೆ ಜಗಜ್ಜನನಿ
ಇಂಥ ಇಂಥ ಕ್ರೂರ ಸ್ಥಾನವಾದ ಪರ್ವತಗಳಲ್ಲಿ ವಾಸಿಸಿ ಒಬ್ಬರಾದರೂ ಮನುಷ್ಯನ ಸುಳುವಿಲ್ಲದಂತ ಇಲ್ಲಿ ಭಯಂಕರ ರಾಕ್ಷಸರು ನಿನ್ನಂತ ಪ್ರಾಯಗಳನ್ನು ಹೇಗೆ ಬಿಟ್ಟರು? ನಿನಗೆ ಕಾಡಿಸಿ ಪೀಡಿಸ್ಯಾರು. ಇದಲ್ಲದೆ ಕ್ರೂರ ಮೃಗಗಳಿಂದ ಏನಾದರೂ ಅಪಾಯ ಸಂಭವಿಸಿದರೆ ನಿನ್ನ ಮೇಲಿದ ಕನಿಕರದಿಂದ ಈ ಕಾಂತಾರದಲ್ಲಿ ನೀನೊಬ್ಬಳೇ ಯಾಕೆ ಇರುವಿ ಎಂದು ವಿಚಾರಿಸಿದರೆ ನಿಮಗೆ ಘನಘೋರವನ್ನು ಸಿಟ್ಟುಕೊಡುವ ತಾಯಿ ದೇವಿ. ಎಷ್ಟೊಂದು ಕಕಲಾತಿ ಎನ್ನ ಮೇಲೆ ಉಂಟಾದರೆ ನಾನು ಸುಮ್ಮನಿರುವರೆ? ನನ್ನ ಉನ್ನತವಾದ ನಾಮವನ್ನು ಹೇಳುವನ ಕೇಳು. ಚತುರ್ಭುಜಾಂಗಗಳಿಗೆ ಆಧಾರ ಸ್ವರ್ಪವಾಗಿರುವ ಆದಿ ಅನಾದಿ ನಿರಾಂಕಾರಿ ಏಕಂ ಯಾವಳಿ ಬ್ರಹ್ಮಣೇ ಪರಬ್ರಹ್ಮಣೇ ಸುರಪರಿದೇವಿ ಎಂದು ಕರೆಯುವರು. ಇದು ಅಲ್ಲದೆ ಕ್ರೂರ ಕರ್ಮಗಳಿಗೆ ದುರ್ಮಾರ್ಗಗಳಿಗೆ ತೊಲಗಿ ಮರಿಗಿ ಮಾರಿ ಮಸನಿ ಕೈ ಒಲಿಗಿ ಎಕ್ಕಲಾತಿ ಎಂದು ನುಡಿಯುವರು. ಕೋಟಿಯಾರು ಸೀಮೆಯ ಮೇಲೆ ಯೋಗಿನಿ ಭೋಗಿನಿ ಎಂದು ತಪವನ್ನು ಆಚರಿಸುವನು. ಅಂದಿನಿಂದ ಇಂದಿನವರೆಗೆ ಯಾವ ಕಡುಬು ವರ್ಗವೆಂದರೂ ಭಯವಿಲ್ಲ ಮತ್ತು ಯಾವ ಪರಪುರುಷರ ಮುಖ ಸ್ಲೋನ ಇಲ್ಲದೆ ಕುಳಿತಿರುವನು. ಹೇ ಧನುಜನೆ, ನಿನ್ನ ಹೆಸರೇನು ಹೇಳುತ್ತಾಗಲು ಧನುಜನೆ ಬಂಗಲಾದ ಹುಡುಗನೆ. ನಾನು ಹೇಳುವ ಮಾತುಗಳನ್ನು ಲಾಲಿಸುವಳಾಗು. ಸುಂಬಾನಿ ಸುಂಬನೆಂಬ ದೈತ್ಯಾದ್ರಿಗಳು ತಮ್ಮ ಭುಜಬಲ ಸಾಮರ್ಥ್ಯದಿಂದ ಸರ್ವಲೋಕವನ್ನು ಗೆದ್ದಿದ್ದಲ್ಲದೆ ಚಂಬಾರಿಯಾದ ಸುರದೇಂದ್ರನ ಒದ್ದು ಓಡಿಸಿ ಸ್ವರ್ಗಾದಿ ಅಷ್ಟಭೋಗಗಳಿಗೆ ಶ್ರೇಷ್ಠ ಅರಸನಾದ ಸರ್ವ ದೇವತೆಗಳಿಗೂ ಅಜ್ಞಾತವಾಸವನ್ನು ಗಳಿಸಿರುವನು. ಇಂಥ ಪುಂಡ ಪ್ರಚಂಡ ಗಂಡುಗಳಿಗಳು ಈ ಭೂಮಂಡಲದೊಳಿದ್ದು ನಾನಾ ರತ್ನಗಳು ಅವರ ಹಸ್ತಗತವಾಗಿದ್ದವು. ಇಂಥ ವೈಭವದೋರಿಗೊಬ್ಬರೇ ಜನತೆಯಾದರೆ ಸ್ವಚ್ಛವಾದ ಹಾಲಿನಲ್ಲಿ ದಿವ್ಯವಾದ ಅಮೃತವು ಹಾಕಿದಂತೆ ಆಗುವುದು. ನನ್ನ ಹೆಸರು ಸುಗ್ರೀವನು. ಸುಂಬಾಸುರ ಮಹಾರಾಜನಿಗೆ ನಾನು ದೂತನು. ನಿನ್ನಿಬ್ಬರಿಗೂ ನಾನು ಮಧ್ಯಸ್ಥನಾಗುವೆನು. ನನ್ನ ಮಾತು ಕೇಳಿ ನೀನು ಆ ಸುಂಬನ ಕೈ ಹಿಡಿದೆ ಅಂದರೆ ಮುತ್ತಿನ ಚಾಮರ ಪತಾಳಗಳಿಂದ ಐರಾವತಿ ಎಂಬ ಅಂತನು ಏರಿಸಿ ಮೆರೆಯುರಮ್ಮ. ಬಹು ಜಾಗ್ರತೆಯಿಂದ ಪ್ರಯಾಣ ಕೇಳಗು. ಖಂಡಿಯ ತಾಯಿ ಪ್ರದಾಯಿ. ನನ್ನ ಹಣೆಯೇ ಗಂಡನಂದು ಪಡೆದರೆ ನೀನು ಮತ್ತೆ ತಗಲಾರಕ್ಕೆ ಸಾರ್ಥಕವಾಗುವುದು. ಆದರೆ ನಾನು ಒಂದು ಅಲ್ಪಮತಿಯಿಂದ ಒಂದು ಪಂಥವನ್ನು ಮಾಡಿಕೊಂಡಿರುವೆನು. ಅದು ಯಾವುದಾದರೆ ಕಡು ಭಯಂಕರವಾದ ಎನ್ನ ರಣರಂಗದಲ್ಲಿ ಎನ್ನನ್ನು ಜಯಿಸಿದವರೇ ಎನ್ನ ಪತಿಯೆಂದು ನಿಶ್ಚಯ ಮಾಡಿಕೊಂಡಿರೆನು. ಹೇ ಸುಗ್ರೀವರೇ, ಅಮ್ಮ ತಾಯೇ, ಅಂದಿನವರೆಗೆ ಇಂದಿನವರೆಗೆ ಎನ್ನ ಕೂಡ ಯುದ್ಧ ಮಾಡಿದ ಸೂರಬಪ್ಪನಾದರೂ ಕಾಣಲಿಲ್ಲ. ಆದರೆ ನಿಮ್ಮ ದೃಷ್ಟ ಸುಂಬನನ್ನು ಗೆಲ್ಲುವನು ಸೋಲುವನು ತಿಳಿಯದು. ಆ ಕಡೆಗೆ ರಣಹಾಸದಲ್ಲಿ ನಿಮ್ಮ ಸುಂಬ ಮಹಾರಾಜನನ್ನು ಗೆದ್ದರೆ ಸೌಜನ್ಯದಿಂದ ರತ್ನವನ್ನು ಮಾಡಿಸಿ
ಇದನ್ನು ಮರೆತು ಬಿಟ್ಟರೆ ಒಣವ ಬಳಿಮೆಯ ಸುಟ್ಟು ಹಾರಿಸಿದಂತೆ ಮಾಡಬೇಡ. ಅಡ್ಡಿ ಇಲ್ಲದೆ ನಿಮ್ಮ ರಾಜನನ್ನು ಕರೆತರುವಂತ ನಾನು ಕರ್ಬುರನೆ ಮನಹೊಂದ ಪೋರನೆ. ಜಗಜ್ಜನನಿ, ಇಂಥ ಗರ್ವ ಭಾವದಿಂದ ಮಾತನಾಡಿದರೆ ಲೋಕದಲ್ಲಿ ಆದರೂ ನಗಲಿಕ್ಕಿಲ್ಲವೇ? ನೀನು ಹೇಳು. ನೀನು ಸ್ತ್ರೀಯಳಿದ್ದು ಆ ಬಲಾಢ್ಯರಾದ ಸುಮ್ಮನಿ ಸುಂಬ ರಕ್ತ ಸಾಗಿಸುತ್ತದೆ. ನಿನ್ನನ್ನು ಬಿಟ್ಟರೆ ಬಿಡರು. ನಿನ್ನ ಸಲುವಾಗಿ ಹಿಮಾದ್ರಿಗೆ ನಡೆದು ಬರುವುದುಂಟೆ ಹೇಗೆ? ಅಂತ ಸುಮ್ಮ ಮಹಾರಾಜರೋಳು ಕಾಜಿರಣ ಭೂಮಿಯಲ್ಲಿ ಜಯಿಸುವ ವೀರರು ಈ ಧರಣಿಯೋ ದಾರಿದವರು. ಇದೆಲ್ಲ ಸುಳ್ಳು ಸುಳ್ಳು. ಇದನ್ನು ಬಿಟ್ಟು ಒಳ್ಳೆಯ ಮಾತಿನಿಂದ ಸರಿಯಾಗಿ ನಂಬಿಕೆ ಕೊಟ್ಟು ಉಲ್ಲಾಸದಿಂದ ನಮ್ಮ ರಾಜನ ಸದನಕ್ಕೆ ಬಂದರೆ ಬಹಳ ಉತ್ತಮವಾಗುತ್ತದೆ. ಇಲ್ಲದಿದ್ದರೆ ಈ ನಿಷ್ಕರುಣಿಗಳಾದ ರಕ್ಕಸರು ನಿನ್ನನ್ನು ಅವರವ ಮರ್ಯಾದೆ ಪೂರ್ವಕ ಜುಲ್ಮಿಯಿಂದ ನಾನಾ ಪರಿಯಿಂದ ಅವಮಾನವನ್ನುಂಟು ತಮ್ಮ ಪಟ್ಟಣಕ್ಕೆ ಎಳೆದೊಯ್ಯುವರು. ಹೇ ದೇವಿಯವರೇ, ಈ ಮಾತು ದಿಟ್ಟವೆಂದು ತಿಳಿ. ನಿನಗೆ ಏನು ಹೇಳಿದರೆ ಬುದ್ಧಿ ಬಾರದಮ್ಮ. ನಾನು ನೋಡಿ ಬರುತ್ತೇನೆ ತಾಯಿ. ಬಹು ಜಾಗ್ರತೆಯಿಂದ ತಾಯಿ ದೇವಿ. ದೇವರದಿಂದ ಹೋಗು, ನಿಮ್ಮ ರಕ್ತದರು ಕರೆತರುವತ್ತನಾಗಲೇ ಸುಗ್ರನೇ ಅತಿ ಹಾಕ್ತಾನೆ. ಸಂಭ್ರಮ ಮಾಡಿಕೊಳ್ಳಾದ ಸುಂಬ ಭೂಪತಿಯೇ ಕೇಳು. ನಾನು ಹಲವು ಪರಿಂದ ಹೇಳಿದರೆ ಆ ನಾರಿಮಣಿಯಳಿಗೆ ತಿಳಿಯದು. ಮರುಳನಂತ ಹೇಳಿದ ನುಡಿಗಳನ್ನು ಕೇಳಿ ತನ್ನನ್ನು ಗಾಂಭೀರ್ಯತನದಿಂದಿರುವಳು. ಜನಾಗ್ರಹದಲ್ಲಿ ಜಯಿಸುವ ವೀರಾದಿ ವೀರರು ಇಲ್ಲವಂತೆ. ಬೇಕಾದವರು ತನ್ನನ್ನು ಗೆಲ್ಲಬೇಕಂತೆ. ಇಂಥ ತರ್ಕಗಳಿಂದ ಗಾಂಭೀರ್ಯತನದಿಂದಿರುವಳು. ಇಂಥ ಬಂಡ ಸ್ತ್ರೀಯನ್ನು ಎಳೆದು ತರುವುದಕ್ಕೆ ಬಲಾಢ್ಯರಾದ ಕೋಪ ಭೀಕರುಳ ರಕ್ಕಸರಂ ಕಲಹಕ್ಕೆ ಕಲಹಿ ಆ ಪಾತಿಯಂ ಬಹು ಜಾಗ್ರತೆಯಿಂದ ಎಳೆತರಿಸು. ಕಂಡಿಯ ಪುಂಡ ಗಳ ಕಂಡ ಹೇ ರಾಜೇಂದ್ರ ಭೂಪತಿ, ಬೇಗನೆ ಬರು ಮಾಡುವಂತವನಾದ ಸಾರಥಿಯಲ್ಲಿ ಹಾಗೇನ್ರಿ ರಾಜರೇ?
ಕಲಾ ಪ್ರೇಕ್ಷಕರಲ್ಲಿ ಸವಿನಯ ಕೋರಿಕೆ ಗಂಗಾಧರ್ ಎಂ ಬಡಿಗೇರ್ ಸಾಕಿನ ಇಬ್ಬರಿಗೆ ಇವರು ಈ ಸುಗ್ರೀನ್ ಪಾತ್ರಕ್ಕೆ 2001 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. 2100 ರೀ.